ಆಸ್ಟ್ರೇಲಿಯನ್ ಹೊಸಲ್ಲಿ ಪೈಲ್ವಾನ್ ಲಕ್ಷ್ಮಣರವರ ಮೊಮ್ಮಗಳು, ಅಂತಾರಾಷ್ಟ್ರೀಯ ಯೋಗಪಟು, SDFB ಸ್ಟೇಟ್ ಗೋಲ್ಡ್ ಮೆಡಲಿಸ್ಟ್, ನ್ಯಾಷನಲ್ ಯೋಗ ಅಥ್ಲೇಟ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ, ಗಡಿನಾಡ ಕನ್ನಡಿಗ ಪ್ರಶಸ್ತಿ ವಿಜೇತೆ, ಮಂಡ್ಯ ಯೋಗ ನಕ್ಷತ್ರ ಪ್ರಶಸ್ತಿ ವಿಜೇತೆ, ನೇಗಿಲ ಯೋಗಿ ಮಹಿಳಾ ಸಾಧಕಿ ಪ್ರಶಸ್ತಿ ವಿಜೇತೆ. ಅದಕ್ಕಾಗಿ ಆಗಸ್ಟ್ 31ರ ತಾರೀಖಂದು ಭಾರತ ದೇಶವನ್ನು ಪ್ರತಿನಿಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋನೇಷ್ಯಾದ ಬಾಲಿಗೆ ತಮ್ಮ ಯೋಗ ಸ್ಪರ್ಧೆಗಾಗಿ ತೆರಳುತ್ತಿದ್ದಾರೆ. ಆ ಒಂದು ಸಾಧನೆಯನ್ನು ಗುರುತಿಸಿ ಇವತ್ತಿನ ಚಾಮುಂಡೇಶ್ವರಿ ಕಪ್ 2015ರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಶ್ರೀ ಹಾಸಿನಿ ಅವರಿಗೆ ಅತ್ಯಂತ ಗೌರವಪೂರ್ವಕ ಸನ್ಮಾನವನ್ನ ಮಾಡಲಿದ್ದೇವೆ. ಹಾಸಿನಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಅತ್ಯಂತ ಗೌರವದಿಂದ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕ್ರೀಡಾರಂಗದ ಸಾಧನೆ ಅನೇಕ ವರ್ಷಗಳಿಂದ ನಾವೆಲ್ಲರೂ ಕೂಡ ವಿವಿಧ ಸ್ತರಗಳಲ್ಲಿ ಸಾಧನೆ ಮಾಡುವಗಳನ್ನು ನೋಡಿದ್ದೇವೆ. ಮೈಸೂರಿನ ಈ ಒಂದು ಭಾಗದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಹಳಷ್ಟು ಸಣ್ಣ ಪ್ರಾಯದಲ್ಲಿಯೇ ಸಾಧನೆಗಾಗಿ ತೆರಳುವಂಥ ಕೆಲವೇ ಬೆರಳೆಣಿಕೆಯ ಮಕ್ಕಳುಗಳಲ್ಲಿ ಇವತ್ತು ಕೇವಲ 11ರ ಹರೆಯದಲ್ಲಿ ಹಾಸಿನಿ ಅವರ ಸಾಧನೆ ಎಲ್ಲರನ್ನ ಕೂಡ ಮೆಚ್ಚಿಸುವಂಥದ್ದು. ಬದುಗಳ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸಲೇಬೇಕು. ಖಂಡಿತವಾಗಲೂ ಕೂಡ ಹಾಸಿನಿಯ ಸಾಧನೆ ಅಷ್ಟಿಷ್ಟಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಮಟ್ಟಿಗೆ ಮುಂದಿನ ಆಗಸ್ಟ್ ತಿಂಗಳ 31ನೇ ತಾರೀಕಿನಂದು ನಮ್ಮ ದೇಶದಿಂದ ಇಂಡೋನೇಷ್ಯಾದ ಬಾಲಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ದೊಡ್ಡ ಕೀರ್ತಿ ನಮ್ಮ ಹಾಸಿನಿಯವರಿಗೆ. ಕ್ರೀಡೆ ಅನ್ನುವಂಥದ್ದು ನಿಜಕ್ಕೂ ಕೂಡ ರಕ್ತಗತವಾಗಿ ಬಂದಿರುವಂಥದ್ದು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿರುವಂತೆ ಬಸವ ಮಾರ್ಗ ಫೌಂಡೇಶನ್ ಇದರ ಗೌರವಾನ್ವಿತ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀಯುತ ಬಸವಣ್ಣ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ. ತಮ್ಮನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮದ ವೇದಿಕೆಯಿಂದ ನೇರವಾಗಿ ಅಂಕಣಕ್ಕೆ ನಮ್ಮನ್ನ ಬರಮಾಡಿಕೊಳ್ತಾ ಇದ್ದೇವೆ. MJ ಕಿರಣ್, ಯುವ ಮೋರ್ಚಾ, ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದ ಅಧ್ಯಕ್ಷರು, ತಾವುಗಳು ಕೂಡ ನಮ್ಮೊಂದಿಗೆ ಸೇರಿಕೊಂಡು ತಮ್ಮ ಕೂಡ ಆದರಣೀಯ ಸ್ವಾಗತ. ಸೊ ಅತಿಥಿಗಳ ಸಮಕ್ಷಮದಲ್ಲಿ ಸಾಧನೆಯ ಹಾದಿಯಲ್ಲಿ ಮೆರುಗನ್ನ ಮುಟ್ಟಿಸಿರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಹಾಸಿನಿ. ಸೊ ಇವತ್ತು ಕೂಡ ಬಹಳಷ್ಟು ಗೌರವದ ಸಾಧನೆ. ನಮ್ಮೆಲ್ಲ ಅತಿಥಿಗಳು ಸೇರಿ ಶ್ರೀ ಹಾಸಿನಿ ಅವರಿಗೆ ಆಶೀರ್ವಾದದ ಸನ್ಮಾನವನ್ನು ಮಾಡುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಹಾಸಿನಿಯವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಗಡಿನಾಡ ಕನ್ನಡಿಗ ಪ್ರಶಸ್ತಿ, ಮಂಡ್ಯ ಯೋಗ ನಕ್ಷತ್ರ, ನೇಗಿಲ ಯೋಗಿ ಮಹಿಳಾ ಸಾಧಕಿ, ಇದೇ ರೀತಿಯಲ್ಲಿ ಹಲವು ಸಾಧಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂತಹ ಕೇವಲ 11ರ ಹರೆಯದ ಬಾಲಕಿ ಹಾಸನಿಗೆ ನಿಮ್ಮ ಆಶೀರ್ವಾದದ ಚಪ್ಪಾಳೆ ಜೋರಾಗಿರಲಿ.